ಬಂಗಾರದ ಬಣ್ಣದ ಈ ಹಪ್ಪಳ ಮಾಡೋಕ್ಕೆ ಕೇವಲ 20 ನಿಮಿಷ ಸಾಕು. ನೀವು ಅಕ್ಕಿ, ಆಲೂಗಡ್ಡೆ, ಸಬ್ಬಕ್ಕಿ ಹಪ್ಪಳ ಮಾಡಿರ್ತೀರಾ. ಆದರೆ ಈ ಥರ ಕಡಲೆ ಹಿಟ್ಟಿನ ಹಪ್ಪಳ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಖಂಡಿತ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗ್ತವೆ. ಇವನ್ನ ಮಾಡೋದು ತುಂಬ ಸುಲಭ ಇದೆ. ಆದರೆ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಇವನ್ನ ಮಾಡಬೇಕು. ಅಂದ್ರೇ ಹಪ್ಪಳ ಈ ರೀತಿ ಪರ್ಫೆಕ್ಟ್ ಆಗಿ ಬರ್ತವೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಅಂದರೆ ನೀವು ಮಾಡ್ತಾ ಇರೋ ಹಪ್ಪಳ ಕೂಡ ಇದೇ ರೀತಿ ಬರ್ತವೆ. ಖಂಡಿತ ಈ ಥರದ ಹಪ್ಪಳ ನೀವು ಇದಕ್ಕೂ ಮುಂಚೆ ಯಾವತ್ತೂ ತಿಂದಿರಲ್ಲ, ನೋಡಿರಲ್ಲ ಅಥವಾ ಮಾಡಿರಲ್ಲ ಅನ್ಕೊಂತೀನಿ. ಈ ಹಪ್ಪಳ ಮಾಡೋಕ್ಕೆ ಲಟ್ಸೋದು ಬೇಡ, ನೆನೆಸೋದು ಬೇಡ ಮತ್ತು ರುಬ್ಬೋದು ಬೇಡ. ಯಾವುದೇ ಜಂಜಾಟ ಇಲ್ಲದೆ ನಿಮಿಷಗಳಲ್ಲೇ ಇವನ್ನ ನೀವು ತಯಾರಿಸ್ಬಹುದು. ಹಾಗಾದರೆ ಜಾಸ್ತಿ ತಡ ಮಾಡದೆ ಈ ಗೋಲ್ಡನ್ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಹಪ್ಪಳ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ನಷ್ಟು ಕಡ್ಲಿ ಹಿಟ್ಟು ತಗೊತಾ ಇದ್ದೀನಿ. ಇದನ್ನು ಈ ಥರದ ಒಂದು ಸಾಣಿಗೆಯಲ್ಲಿ ಸಾಣಿಸಿ ತಗೊಳ್ಳೋಣ. ಹಸಿ ಬೇಳೆ ಹಿಟ್ಟು ನಾವು ಬಜ್ಜಿ ಅದನ್ನು ಮಾಡೋಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಹಿಟ್ಟು ಇದು. ಇದಕ್ಕೆ ಬೇಸನ್ ಸಹ ಅಂತಾರೆ. ಈ ಥರ ಇದನ್ನು ಸಾಣಿಸಿ ತಗೊಳ್ಳೋದ್ರಿಂದ ಇದರಲ್ಲಿ ಗಂಟು ಉಳಿಯಲ್ಲ. ನೋಡ್ರಿ, ಈ ಥರ ಹಿಟ್ಟಿನ ಗಂಟು ಉಳಿದಿರ್ತವೆ. ಇವನ್ನ ಒಡೆದು ಸಾಣಿಸಿ ತಗೋರಿ. ಈ ರೀತಿ ಚೆನ್ನಾಗಿ ಸಾಣಿಸಿದ ನಂತರ ಇವಾಗ ಇದರಲ್ಲಿ ನಾವು ಯಾವ ಕಪ್ನಿಂದ ಕಡ್ಲಿ ಹಿಟ್ಟು ತಗೊಂಡಿದ್ವಿ ನೋಡ್ರಿ, ಅದೇ ಕಪ್ನಿಂದ 2 ಕಪ್ನಷ್ಟು ನೀರು ಹಾಕ್ರಿ. ಮನೆಯಲ್ಲಿ ಇರುವ ಯಾವುದಾದ್ರೂ ಒಂದು ಬಟ್ಲ ಅಥವಾ ಗ್ಲಾಸ್ನಿಂದನೇ ಎಲ್ಲ ಪದಾರ್ಥ ಅಳತೆ ಮಾಡ್ಕೊಂಡು ತಗೋರಿ. ಅಂದರೆ ನಾವು ಮಾಡ್ತಾ ಇರೋ ರೆಸಿಪಿ ಪರ್ಫೆಕ್ಟ್ ಆಗಿ ಬರುತ್ತೆ. ನಾವು ತಗೊಂಡಿರೋ 1 ಕಪ್ ಕಡ್ಲಿ ಹಿಟ್ಟಿಗೆ 2 ಕಪ್ನಷ್ಟು ನೀರು ಹಾಕಬೇಕು. ಇವಾಗ ಇದನ್ನು ಕಲಸಿ ತಗೊಳ್ಳೋಣ. ಮುಂಚೆ ನಾವು ಇದರಲ್ಲಿ ಬರೀ 2 ಕಪ್ನಷ್ಟೇ ನೀರು ಹಾಕಿದ್ದೇವೆ. ಇದರಲ್ಲಿ ಗಂಟು ಉಳಿಬಾರ್ದು, ಆ ರೀತಿ ಇದನ್ನು ಕಲಿಸ್ಕೋಬೇಕು. ಇದರಲ್ಲಿ ಗಂಟು ಉಳಿದಿದೆ ಅಂತ ಅನಿಸಿದರೆ ನೀವು ಬೇಕಂದರೆ ಇದನ್ನು ಸೋಸಿ ತಗೋಬಹುದು ಅಥವಾ ಗ್ರೈಂಡರ್ನಲ್ಲಿ 1 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಇದರಲ್ಲಿ ಉಳಿದಿರೋ ಅಷ್ಟು ನೀರು ಹಾಕೋಣ. ಇದರಲ್ಲಿ ನಾವು ಟೋಟಲ್ ಆಗಿ 8 ಕಪ್ನಷ್ಟು ನೀರು ಹಾಕಬೇಕು. ಇವಾಗ ಆಲ್ರೆಡಿ ನಾವು ಇದರಲ್ಲಿ 2 ಕಪ್ನಷ್ಟು ನೀರು ಹಾಕಿದ್ದೇವೆ. ಇವಾಗ ಇನ್ನೊಂದು 6 ಕಪ್ನಷ್ಟು ನೀರು ಹಾಕೋಣ. ನೀವು ನೋಡ್ತಾ ಇರಬಹುದು, ಒಂದೇ ಬಟ್ಲ ಅಥವಾ ಕಪ್ ಅಳತೆ ತಗೋರಿ. ಅಂದರೆ ನೀವು ಇದನ್ನು ಮೊದಲನೇ ಸತಿ ಮಾಡ್ತಾ ಇದ್ರೂ ಕೂಡ ಈ ರೆಸಿಪಿ ಸ್ವಲ್ಪನೂ ಕೆಡಲ್ಲ, ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಒಂದು ದಪ್ಪನ ತಳ ಇರೋ ಪಾತ್ರೆ ಅಥವಾ ಈ ರೀತಿ ಬಾಳ್ಗೆಯಲ್ಲಿ ಹಾಕಿ ತಗೋರಿ. ಇದರಲ್ಲಿ ಅರ್ಧ ಚಮಚೆಯಷ್ಟು ಅಜ್ವಾನ ಹಾಕೋಣ. ನೀವು ಇದರಲ್ಲಿ ಜೀರಿಗೆ ಸಹ ಹಾಕಬಹುದು. 2 ಚಿಟಿಕೆಯಷ್ಟು ಪಾಪಡ್ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಸಿ ತಗೊಳ್ಳೋಣ. ಇಲ್ಲಿ ಗಮನ ಇರಲಿ, ಪಾಪಡ್ ಖಾರನಲ್ಲೂ ಕೂಡ ಒಂದು ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ರಿ. ಅಲ್ಲದೆ ಹಪ್ಪಳ ಒಣಗಿದ ನಂತರ ಉಪ್ಪು ಜಾಸ್ತಿ ಅನಿಸುತ್ತೆ, ಅದಕ್ಕೆ ಇವಾಗ ನೋಡಿಕೊಂಡು ಸರಿಯಾದ ಅಳತೆಯಲ್ಲೇ ಉಪ್ಪು ಹಾಕ್ರಿ. ಇವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇವಾಗ ಇದನ್ನು ನಾವು ಬೇಯಿಸಿ ತಗೋಬೇಕು. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇದನ್ನು ಬೇಯಿಸಿ ತಗೊಳ್ಳೋಣ. ಈ ರೀತಿ ಬಿಡದೆ ಕೈ ಆಡಿಸ್ತಾನೆ ಇದನ್ನು ನಾವು ಒಂದು 20ರಿಂದ 25 ನಿಮಿಷ ಬೇಯಿಸಿ ತಗೋಬೇಕು. ಗ್ಯಾಸ್ ಸ್ವಲ್ಪನೂ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ, ಇಲ್ಲಾಂದರೆ ಇದು ತಳಕ್ಕೆ ಹೊತ್ತಿದ್ರೆ ನಾವು ಮಾಡ್ತಾ ಇರೋ ಹಪ್ಪಳದ ಕಲರ್ ಸ್ವಲ್ಪನೂ ಚೆನ್ನಾಗಿ ಬರಲ್ಲ. ಕೆಲವೇ ನಿಮಿಷ ಆಗಿದೆ, ನೀವು ನೋಡ್ತಾ ಇರ್ಬೋದು ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇದನ್ನು ನಾವು ಹೇಗೆ ಕುದಿಸ್ತೇವೆ ನೋಡ್ರಿ, ಹಾಗೆ ಕ್ರಮೇಣ ಇದು ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಕುದಿಸ್ತಾ ಇದ್ದು 20 ನಿಮಿಷದ ಮೇಲಾಗಿದೆ. ನೀವು ನೋಡ್ತಾ ಇರ್ಬೋದು ಮಿಕ್ಸ್ಚರ್ ಗಟ್ಟಿ ಆಗಿದೆ, ಆದರೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಈ ಸ್ಟೇಜ್ನಲ್ಲಿ ಸ್ವಲ್ಪನೂ ಬಿಡದೆ ಇದನ್ನು ನಾವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ತಳಕ್ಕೆ ಹೊತ್ತೋಗ್ಬಿಡತ್ತೆ. 25 ನಿಮಿಷ ಆದ ನಂತರ ಈ ಬ್ಯಾಟರ್ಗೆ ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನು ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಸೌಟ್ನಿಂದ ಬ್ಯಾಟರ್ ಮೇಲಿಂದ ಈ ರೀತಿ ಹಾಕಿದಾಗ ಲಾಸ್ಟ್ ಡ್ರಾಪ್ ಏನಿದೆ ನೋಡ್ರಿ, ಇದು ತಡವಾಗಿ ಬೀಳಬೇಕು. ನೀವು ನೋಡ್ತಾ ಇರ್ಬೋದು ಈ ರೀತಿ ಇದು ಗಟ್ಟಿ ಆದ ನಂತರ ಮತ್ತು ಈ ಮಿಕ್ಸ್ಚರ್ಗೆ ಶೈನ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿ ಶೈನ್ ಬಂದ ನಂತರ ನಮ್ಮ ಮಿಕ್ಸ್ಚರ್ ರೆಡಿ ಇದೆ ಅಂತ ಅರ್ಥ. ಇನ್ನೊಂದು ಟ್ರಿಕ್ ಇದೆ, ಸೌಟ್ನಲ್ಲಿ ಬ್ಯಾಟರ್ ಈ ರೀತಿ ತಗೊಂಡು ಈ ಕೋಟಿಂಗ್ ಆಗತ್ತೆ ನೋಡ್ರಿ ಸೌಟ್ಗೆ. ಸೌಟ್ ಈ ರೀತಿ ಹೊಳಸಿ ನಂತರ ಒಂದು ಲೈನ್ ಡ್ರಾ ಮಾಡ್ರಿ. ಈ ಲೈನ್ ಕೂಡಬಾರ್ದು. ನೀವು ನೋಡ್ತಾ ಇರ್ಬೋದು ನೋಡ್ರಿ, ಈ ಬ್ಯಾಟರ್ ಸೌಟ್ಗೆ ಪರ್ಫೆಕ್ಟ್ ಆಗಿ ಕೋಟ್ ಆಗಿದೆ. ಈ ಲೈನ್ ಸ್ವಲ್ಪನೂ ಕೂಡ್ತಾ ಇಲ್ಲ.
ನಮ್ಮ ಬ್ಯಾಟರ್ ರೆಡಿ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗೆ ಇಳಿವಿ ತಗೊಳ್ಳೋಣ. ಕೆಳಗೆ ಇಳಿವಿದ ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಕಲರ್ ತರೋಕೆ ನಾನು ಇದರಲ್ಲಿ ಯೆಲ್ಲೋ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ ಇದೆ. ಈ ಮಿಕ್ಸ್ಚರ್ ಅಥವಾ ಈ ಹಪ್ಪಳ ಚಂದ ಕಾಣಲಿ ಅಂತ ಇದನ್ನು ಹಾಕ್ತಾ ಇರೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇದರಿಂದ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಇದ್ರ ಬದಲಾಗಿ ಅರಿಶಿನ ಹಾಕ್ಬಹುದು ಅಂತ ಕೇಳಿದರೆ ಹಾಕಬೇಡ್ರಿ. ಯಾಕಂದರೆ ಅರಿಶಿನ ಹಾಕಿದರೆ ಹಪ್ಪಳದ ಕಲರ್ ಕೆಂಪಾಗೋ ಸಾಧ್ಯತೆ ಇರುತ್ತೆ. ಅವನ್ನ ಫ್ರೈ ಮಾಡಿದ ನಂತರ ಅಂತೂ ಇನ್ನೂ ಕೆಟ್ಟದಾಗ ಕಲರ್ ಬರುತ್ತೆ. ಅದಕ್ಕೆ ಅರಿಶಿನ ಹಾಕಬೇಡ್ರಿ. ಫುಡ್ ಕಲರ್ ಅವೈಲೇಬಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ರಿ. ಈ ರೀತಿ ಇದನ್ನು ಕಲಿಸ್ಕೊಂಡ ನಂತರ ಇದನ್ನು ಬಹಳ ಹೊತ್ತು ಆರೋಕ್ಕೆ ಬಿಡಬಾರ್ದು. 1-2 ನಿಮಿಷ ಆರಿಸಿದ್ರೆ ಸಾಕು. ನಂತರ ತಕ್ಷಣವೇ ಇದರಿಂದ ಹಪ್ಪಳ ಹಾಕ್ರಿ. ಒಂದು ದಪ್ಪನ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಸಣ್ಣ ಸೌಟ್ನಿಂದ ಬ್ಯಾಟರ್ ಹಾಕ್ರಿ. ಇದನ್ನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು ತಾನಾಗಲೇ ಈ ರೀತಿ ಅಗಲ ಆಗತ್ತೆ. ನೀವು ತೆಳ್ಳನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳ ಹಾಕ್ತಾ ಇದ್ರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ನಂತರನೇ ಹಪ್ಪಳ ಹಾಕ್ರಿ. ಇಲ್ಲ ಅಂದರೆ ಅವು ಪ್ಲಾಸ್ಟಿಕ್ಗೆ ಅಂಟ್ಕೊಂಡು ಬಿಡ್ತವೆ. ನೀವು ದಪ್ಪನ ಶೀಟ್ ಮೇಲೆ ಹಪ್ಪಳ ಹಾಕ್ತಾ ಇದ್ರೆ ಎಣ್ಣೆ ಸವರೋ ಅವಶ್ಯಕತೆ ಇಲ್ಲ. ಇವನ್ನ ಬಹಳ ತೆಳ್ಳಗೆ ಹಾಕಬೇಡ್ರಿ. ಕಡ್ಲಿ ಹಿಟ್ಟು ಇರೋದ್ರಿಂದ ಇವು ಒಣಗಿದ ನಂತರ ಇನ್ನೂ ತೆಳ್ಳಗೆ ಆಗ್ತವೆ. ಈ ಹಪ್ಪಳ ನಾವು ಮನೆಯಲ್ಲಿ ಫ್ಯಾನ್ ಕೆಳಗೆನೂ ಒಣಗಿಸ್ಬೋದು. ಆದರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಬಿಸಿಲಿನಲ್ಲಿ ಇವನ್ನ 1 ದಿನ ಒಣಗಿಸಿದರೆ ಸಾಕು. ಇದೇ ಥರದ ಬಹಳಷ್ಟು ಇನ್ಸ್ಟಂಟ್ ಹಪ್ಪಳದ ರೆಸಿಪೀಸ್, ಟ್ರೆಡಿಷ್ನಲಿ ಮಾಡುವಂಥ ರಾಗಿ ಹಿಟ್ಟು ಇರಲಿ, ಅಲಸಂದೆ ಕಾಳು, ಮಿಕ್ಸ್ ಕಾಳಿನ ಹಪ್ಪಳ, ಹುರುಳಿ ಕಾಳಿನ ಹಪ್ಪಳ, ಅಕ್ಕಿ ಹಪ್ಪಳ, ಸಬ್ಬಕ್ಕಿ ಹಪ್ಪಳ, ಈ ರೀತಿ ಬಹಳಷ್ಟು ಹಪ್ಪಳದ ರೆಸಿಪೀಸ್ ನಾನು ಮುಂಚೆನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಚೆಕ್ ಮಾಡಿರಿ. ನೋಡ್ರಿ, ಇಲ್ಲಿ ನಾನು ಪೂರ್ತಿ ದಿನ ಒಣಗಿಸಿದ ನಂತರ ಹಪ್ಪಳ ಈ ರೀತಿ ಬಂದಿದ್ದಾವೆ. ಎಷ್ಟು ಟ್ರಾನ್ಸ್ಪರೆಂಟ್, ಎಷ್ಟು ತೆಳ್ಳಗೆ ಇದ್ದಾವೆ ನೀವು ನೋಡ್ತಾ ಇರಬಹುದು. ವಿಡಿಯೋದಲ್ಲಿ ತಿಳಿಸಿರುವ ಅಳತೆ, ಟಿಪ್ಸ್ ಮತ್ತು ಟ್ರಿಕ್ಸ್ನ ಫಾಲೋ ಮಾಡಿ ನೀವು ಈ ಹಪ್ಪಳ ಮಾಡಿದರೆ ಖಂಡಿತ ನೀವು ಮಾಡಿರೋ ಹಪ್ಪಳ ಸಹ ಇದೇ ರೀತಿ ಬರ್ತವೆ. ಸ್ವಲ್ಪನೂ ಕೆಡಲ್ಲ. ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ಹಪ್ಪಳ ತೆಳ್ಳಗೆ ಇರೋದ್ರಿಂದ ಇವನ್ನ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಬಿಡಬಾರ್ದು. ನೋಡ್ರಿ, ಈ ರೀತಿ ಅರಳಿದ ತಕ್ಷಣ ಇವನ್ನ ತೆಗೆದುಬಿಡ್ರಿ. ನೀವು ನೋಡ್ತಾ ಇರ್ಬೋದು ಹಪ್ಪಳ ಎಣ್ಣೆಯಲ್ಲಿ ಹಾಕಿದ ನಂತರ ಎಷ್ಟು ಚೆನ್ನಾಗಿ ಅರಳ್ತಾ ಇದ್ದಾವೆ. ಈ ಹಪ್ಪಳ ನಾವು ಹೆಸರು ಬೇಳೆ ಅಥವಾ ಉದ್ದಿನ ಬೇಳೆ ಹಪ್ಪಳ ಮಾಡ್ತೇವೆ ನೋಡ್ರಿ, ಆ ರೀತಿ ಟೇಸ್ಟ್ ಬರ್ತವೆ. ಖಂಡಿತ ಒಂದ್ಸತಿ ನಾನು ತಿಳಿಸಿರೋ ಈ ರೀತಿಯಲ್ಲಿ ನೀವು ಸಹ ಹಪ್ಪಳ ಮಾಡ್ಕೊಂಡು ತಿನ್ನಿರಿ. ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಇದೇ ಥರದ ಬಹಳಷ್ಟು ಹಪ್ಪಳದ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾದ ಹೊಸ ಹಪ್ಪಳದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.